ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಏನ್ ನಡೀತೈತ್ಲ ಇಲ್ಲಿ? ಯಾಕೋ ಕಣೆ ಎಲ್ಲ ಹೆಂಗಸರುಗಳನ್ನು ತುಂಬ್ಕೊಂಡು ಹೋಯ್ತಾವಲ್ಲ ಪೊಲೀಸ್ನವು. ಸ್ಟ್ರೈಕ್ ಮಾಡ್ತಾವೆ ಅದಕ್ಕೆ ತುಂಬ್ಕೊಂಡು ಹೋಯ್ತಾವೆ ಕಣೆ. ಅಯ್ಯಲ್ಲೇ ಯಾಕೆ ಸ್ಟ್ರೈಕ್ ಮಾಡ್ತಾವೆ? ಏನು ಕತೆ? ಅದನ್ನ ಬಾಯ್ಬಿಟ್ಟು ಬಗುಳ್ಳ ದರ್ಬೇಸಿ. ಅದೇ ಕಣೆ, ಬಿಜೆಪಿಯು ಸೆಂಟ್ರಲ್ ಅಲ್ಲಿ ಮಹಿಳಾ ಮೀಸಲಾತಿ ಬಿಲ್ ತಗೊಬರ ಕೊಟ್ಟಿದ್ದು. ಎಲ್ಲಾ ರಾಜ್ಯದಲ್ಲೂ 50% MP ಏರಿಸ್ಬಿಟ್ಟು ಆ ಏರ್ಸಿರೋವಷ್ಟು ತಲೆಗಳನ್ನ ಹೆಂಗಸರಿಗೆ ಮೀಸಲಾತಿ ಮಾಡಿಕೊಡಕ್ ಹೊಂಟಿದ್ದು. ಅದನ್ನ ವಿರೋಧ ಪಕ್ಷದವೆಲ್ಲ ಸೇರ್ಕೊಂಡು ಮಕಡೆ ಕೆಡವಿ ಬಿಲ್ ಪಾಸ್ ಆಗ್ದಂಗ್ ಮಾಡ್ದು ಕಣೆ. ಅದಕ್ಕೆ ಕಾಂಗ್ರೆಸ್ ಮಹಿಳಾ ವಿರೋಧಿ ಅಂತ ಬಿಜೆಪಿಯು ರೊಚ್ಚಿದವೆ. ಒಂಥರ ತಮ್ಮ ಪಕ್ಷವನ್ನ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡ್ಕೊಂಡ್ಬಿಟ್ಟಿದೆ. ಅದು ಕಾಂಗ್ರೆಸ್ ಪಕ್ಷ ಇರಬಹುದು, ಸಮಾಜವಾದಿ ಪಕ್ಷ ಇರಬಹುದು, DMK ಇರಬಹುದು. ಅವರು ಮನೆಯ ಮಹಿಳೆಯರೆಲ್ಲ ಪಾರ್ಲಿಮೆಂಟ್ ಅಲ್ಲಿ ಇದ್ದಾರೆ. ನೀವು ನೋಡಿ, ಶ್ರೀಮತಿ ಪ್ರಿಯಾಂಕಾ ವಡ್ರಾ ಅವರು ಕಾಂಗ್ರೆಸ್ ಪರವಾಗಿ ಮಹಿಳಾ ವಿರೋಧಿ ನೀತಿಯನ್ನ ಮಂಡನೆ ಮಾಡ್ತಾರೆ. ಯಾಕೆಂದ್ರೆ ಅವರು ಪಾರ್ಲಿಮೆಂಟ್ ಅಲ್ಲಿ ಆಗ್ಲೇ ಇದ್ದಾರೆ. ಅವ್ರಿಗೆ ಮುಂಚೆ ಅವ್ರ ತಾಯಿ ಲೋಕಸಭೆಯಲ್ಲಿದ್ರು, ಈಗ ರಾಜ್ಯಸಭೆಯಲ್ಲಿದ್ದಾರೆ. ಅದಕ್ಕೆ ಮುಂಚೆ ಅವರ ತಂದೆಯವರ ತಾಯಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪಾರ್ಲಿಮೆಂಟ್ ಅಲ್ಲಿದ್ದರು, ಪ್ರಧಾನಿಯಾಗಿದ್ದರು. ಹಾಗಾಗಿ ಇದೊಂಥರ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಅವ್ರ ಮನೆಯ ಹೆಣ್ಮಕ್ಳು ಪಾರ್ಲಿಮೆಂಟ್ ಅಲ್ಲಿ ಇರ್ಬೇಕು. ಆದ್ರೆ ಬೇರೆ ಮಹಿಳೆಯರು ಬರ್ತಾರೆ ಅಂದ ತಕ್ಷಣ ಇವರಿಗೆ ವಿರೋಧ. ಇದು ಕೇವಲ ಒಂದು ಬಿಲ್ ವಿರೋಧ ಅಲ್ಲ, ಇದು ಕಾಂಗ್ರೆಸ್ ರಕ್ತದಲ್ಲೇ ಇರುವಂತ ಮಹಿಳಾ ವಿರೋಧಿ ನೀತಿ. ಇದು ಕಾಂಗ್ರೆಸ್ ರಕ್ತದಲ್ಲೇ ಇದೆ ಮಹಿಳಾ ವಿರೋಧಿ ನೀತಿ. ಇವತ್ತು ಆ ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಮೀಸಲಾತಿಯ ಪರಿಕಲ್ಪನೆಯನ್ನು ತಂದು ಅವರಿಗೆ ನ್ಯಾಯ ಕೊಡಬೇಕು ಅನ್ನುವಂಥ ಪ್ರಯತ್ನ ಮಾಡಿದಾಗ ಆ ಪ್ರಯತ್ನವನ್ನು ಸಂಘಟಿತವಾಗಿ ಸೋಲಿಸುವಂಥ ಕೆಲಸ ಮಾಡಿದ್ದಾರೆ. ನಿಮ್ಮನ್ನು ಯಾರೂ ಕ್ಷಮಿಸೋದಿಲ್ಲ. ಅದ್ಯಾಕಿಂತ ಕೆಲಸ ಮಾಡಿದ್ವಂತಲೇ ಕಾಂಗ್ರೆಸ್ ಪಕ್ಷದವು? ಲೇಡೀಸಿಗೆ ಮೀಸಲು ಕೊಟ್ರಿ, ಇವಕ್ಕೇನಂತಲೇ ಆಗಿದ್ದು ಟೆನ್ಷನ್ನು? ಅಲ್ಲೇ ಕಣ ಇನ್ನೊಂದು ಟ್ವಿಸ್ಟ್ ಇರೋದು. ಮಹಿಳಾ ಮೀಸಲಾತಿ ಬಿಲ್ಲು 2023 ಪಾಸ್ ಆಗೈತಿ. ಅದ್ರ ಪ್ರಕಾರ ಇರೋ ಸೀಟಲ್ಲಿ 33% ಲೇಡೀಸಿಗೆ ಕೊಡಬೇಕು ಅಂತ ಆಗಿತ್ತು. ಆದ್ರೆ ಬಿಜೆಪಿಯವು 2011 ಜನಗಣತಿ ಪ್ರಕಾರ ಎಲ್ಲಾ ರಾಜ್ಯಕ್ಕೆ 50% ಏರಿಸ್ಬಿಟ್ಟು ಲೇಡಿಗೆ ಮೀಸಲು ಮಾಡಕ್ತಾವೆ ಕಣೆ. ಅದಕ್ಕೆ ಕಾಂಗ್ರೆಸ್ಸಿನವುಗಳ ಕಿರಿಕೇನಂತಲೇ? ಕಾಂಗ್ರೆಸ್ ನಾವ್ ಹೇಳ್ತಾ ಇರೋದು ಈಗಿರೋ MP ಸೀಟಲ್ಲೇ ಮೀಸಲಾಗಿ ಕೊಡಿ, ಇಲ್ಲಾಂದ್ರೆ ಹೊಸದಾಗಿ ಜನಗಣತಿ ಮಾಡಿ ಸೀಟ್ ಜಾಸ್ತಿ ಮಾಡಿ ಅಂತವೆ ಕಣೆ. ನಾವು ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. 23ರಲ್ಲೇ ಪಾಸ್ ಆಗಿದೆ. ಚುನಾವಣೆಗೆ ಇಂಪ್ಲಿಮೆಂಟ್ ಮಾಡಲಿ. ಈಗ ಅವರು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತಂದದ್ರಿಂದ ಬಿದ್ದೋಯ್ತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಒಂದೇ ಮಾಡಿದ್ರೆ, ಮಹಿಳಾ ಮೀಸಲಾತಿ ಒಂದೇ ಮಾಡಿದ್ರೆ, ಡಿಲಿಮಿಟೇಷನ್ ಮಾಡದೇನೆ ಅದನ್ನ ಮಿಕ್ಸ್ ಮಾಡಿದ್ರು, ಅದರಿಂದ ಬಿದ್ದೋಯ್ತು. ಸುಮ್ಕೆ ಹಳೆ 16 ವರ್ಷದ ಹಿಂದಿನ ಲೆಕ್ಕ ಮಾಡಿಕೊಂಡು ಬೇಕಾಬಿಟ್ಟಿ ಮೆಂಬರ್ಗಳನ್ನ ಏರ್ಸಿದ್ರೆ ಬರೀ ಉತ್ತರ ಪ್ರದೇಶ ಬಿಹಾರದಿಂದಲೇ ಹೆಚ್ಚು ಕಮ್ಮಿ 200ಕ್ಕಿಂತ ಜಾಸ್ತಿ MP ಬಂದ್ಬಿಡ್ತವೆ. ಆಗ ಸೌತ್ ಇಂಡಿಯಾಗೆ ಸಮಸ್ಯೆ ಆಯ್ತದೆ. ನಾವು ಮೂಲೆ ಗುಂಪಾಯ್ತೀವಿ ಅಂತ ಸೌತ್ ಇಂಡಿಯಾದ ಎಲ್ಲಾ ರಾಜ್ಯಗಳು ವಿರೋಧ ಮಾಡಾಕಬೇಕನೆ. ಲೇ, ನಂದೊಂದು ಸಿಂಪಲ್ ಪ್ರಶ್ನೆ ಕಂಡ್ಲೆ. ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಜನ MP ರಾಜ್ಯದ ಪರವಾಗಿ ಬಾಯಿ ಬಿಡೋನು ಒಬ್ಬನೂ ಇಲ್ಲ. ಅದರಲ್ಲೂ ಬಿಜೆಪಿಯು ಮೋದಿ ಮುಂದೆ ಬಾಯಿ ಬಿಡೋದೇ ಇಲ್ಲ. ಅಲ್ಲಿಗೆ ಇವಕ್ಕೆ ಮಾಡಕ್ಕೇನು ಕೆಲಸ ಇಲ್ಲ ಅಂದಮೇಲೆ ಇನ್ನೂ MP ತಗೊಬಂದು ಏನ್ ಮಾಡಲ್ಲ? ಮಾಡಕ್ಕೇನು ಇಲ್ಲ ಕಣೆ. ಇನ್ನೊಂದು 300 MP ಜಾಸ್ತಿ ಆದ್ರೆ ಅವಕ್ಕೆ ತಿಂಗಳ ಸಂಬಳ, ಕಾರು, ಬಂಗ್ಲೆ, ಆಳು ಕಾಳು, ಅವಕ್ಕೆ ಕೂಲಿ ಅಂತವ ತಿಂಗಳಿಗೆ ಹೆಚ್ಚು ಕಮ್ಮಿ 1000-2000 ಕೋಟಿ ಜಾಸ್ತಿ ಖರ್ಚು ಬರ್ತದೆ ಅಷ್ಟೇ. ಹೋಗಿಲ್ಲಮ್ಮಕ್ಕೆ. ಈಗಿರೋ ತಲೆಗಳಲ್ಲೇ ಒಂದಷ್ಟು ಜನ ಬೃಹಸ್ಪತಿಗಳು, ಕ್ರಿಮಿನಲ್ಗಳು, ಮೈಗಳ್ರನ್ನ ಮನೆ ಕಳಿಸಿ 33% ಲೇಡೀಸಿಗೆ ಜಾಗ ಮಾಡಿಕೊಡೋದೇ ಬೆಸ್ಟ್ ಕಂಡ್ಲ. ಸುಮ್ಕೆ ಸೌತಲ್ಲಿ ನಾವು ದುಡಿಯೋದು, ತಗೊಂಡು ಹೋಗಿ ಬಾಮಾರಿ ರಾಜ್ಯಕ್ಕೆ ಸುರಿಯೋದು, ಇದೇ ಆಯ್ತು ಕಂಡ್ಲ ನಮ್ ಪಾಡು. ಮೂಕನ ಬುಳ್ಳಣ್ಣ, ನಿನ್ನ ಮಾತು ಯಾರು ಕೇಳ್ತಾರೀಗ? ಬಿಡೋದ ದಾವಣಗೆರೆಯಲ್ಲಿ ಶಿವನಿ ಶಂಭುಲಿಂಗ.
ತನ್ಕಣೋ